ಜೈ ಶ್ರೀಮಾತ. ಹಾಯ್ ಫ್ರೆಂಡ್ಸ್, ದೇವಿ ಮಹಾತ್ಮೆಯ ಪಾರಾಯಣದಿಂದ ಆಗುವ ಉಪಯೋಗಗಳು ಹಾಗೂ ಪಾರಾಯಣದ ಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ದೇವಿ ಮಹಾತ್ಮೆಯನ್ನು ದೇವಿ ಪುರಾಣ, ಸಪ್ತಶತಿ ಪಾರಾಯಣ ಅಂತಲೂ ಕರೀತಾರೆ. ಈ ಸಪ್ತಶತಿ ಅಂದರೆ, ಸಪ್ತ ಅಂದರೆ ನಮ್ಮ ಕನ್ನಡದಲ್ಲಿ ಸಂಸ್ಕೃತದಲ್ಲಿ 7 ಅಂತ ಅರ್ಥ. ಶತಿ ಅಂತಂದರೆ 100. ಈ ಸಪ್ತಶತಿ 700 ಮಂತ್ರಗಳನ್ನು ಹೊಂದಿರುವ ಈ ದೇವಿ ಮಹಾತ್ಮೆಯನ್ನು ಪಠಿಸಿದ್ರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ದೇವಿ ಮಹಾತ್ಮೆಯನ್ನು, ಈ ದೇವಿ ಒಲುಮೆಗೆ ನಾವು ಪಾತ್ರರಾಗಲು ದಿವ್ಯಾಸ್ತ್ರ ಅಂದರೆ ದೇವಿ ಮಹಾತ್ಮೆ. ದೇವಿಯ ವರ್ಣನೆಯ ಪ್ರಮುಖವಾಗಿರುವ ದೇವಿ ಮಹಾತ್ಮೆಯಲ್ಲಿ ಒಟ್ಟು 13 ಅಧ್ಯಾಯಗಳಿವೆ. ಒಂದು ಪುಸ್ತಕದಲ್ಲಿ 13, ಮತ್ತೊಂದು ಪುಸ್ತಕದಲ್ಲಿ 20 ಅಧ್ಯಾಯಗಳಿವೆ. ದೇವಿ ಮಹಾತ್ಮೆಯಲ್ಲಿ ಜಗನ್ಮಾತೆಯ ಸಾಹಸ, ಶೌರ್ಯದ ಗುಣಗಳನ್ನು ಹಾಡಿ ಹೊಗಳಿದ್ದಾರೆ. ಜಗನ್ಮಾತೆಯು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಈ 3 ರೂಪಗಳನ್ನು ವಿಶೇಷವಾಗಿ ದೇವಿ ಮಹಾತ್ಮೆಯಲ್ಲಿ ವರ್ಣನೆ ಮಾಡಲಾಗಿದೆ. ಈ ದೇವಿ ಮಹಾತ್ಮವನ್ನು ಪಠಿಸುವುದರಿಂದ ಶತ್ರುಗಳ ನಾಶ, ಆಸೆಗಳ ನಿರ್ಮೂಲನೆ, ದುಷ್ಟ ಶಕ್ತಿಗಳ ವಿನಾಶ ಮತ್ತು ಜೀವನದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ಲಭಿಸುತ್ತವೆ. ಇದಲ್ಲದೆ ಶಕ್ತಿ ಸಂಪ್ರದಾಯದ ಮೂಲ ಸ್ತೋತ್ರವಾಗಿರುವುದರಿಂದ ದೈವಿಕ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ದೇವಿ ಮಹಾತ್ಮ ಪಠಣದ ಲಾಭಗಳು: ಶತ್ರುಗಳ ವಿನಾಶ. ದುರ್ಗಾದೇವಿ ಮಹಿಷಾಸುರನನ್ನು ನಾಶಪಡಿಸಿದಂತೆ ಈ ಪಠಣವು ದುಷ್ಟ ಶಕ್ತಿಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಆಸೆಗಳನ್ನು ನಿಯಂತ್ರಿಸುವುದು. ದೇವಿ ಮಹಾತ್ಮದಲ್ಲಿ ರಕ್ತಬೀಜನ ಕಥೆಯು ನಮ್ಮ ಆಸೆಗಳ ಅಗಾಧತೆಯನ್ನು ಮತ್ತು ಅವುಗಳ ನಿಯಂತ್ರಿಸುವ ಅಗತ್ಯವನ್ನು ಸೂಚಿಸುತ್ತದೆ. ಬೆಳಕು ಮತ್ತು ಕತ್ತಲೆಯ ಸಂಘರ್ಷ. ದೇವರು ಮತ್ತು ರಾಕ್ಷಸರ ನಡುವಿನ ಯುದ್ಧವು ನಮ್ಮೊಳಗಿನ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳ ನಡುವಿನ ಶಾಶ್ವತ ಸಂಘರ್ಷವನ್ನು ಪ್ರತಿನಿಧಿಸುತ್ತದೆ. ಇದನ್ನು ದೇವಿಯ ಅನುಗ್ರಹದಿಂದ ಗೆಲ್ಲಬಹುದು. ಶಾಂತಿ ಮತ್ತು ಸಮೃದ್ಧಿ. ನಿರಂತರ ಪಠಣವು ಮನಸ್ಸಿಗೆ ಶಾಂತಿ ತಂದು ಜೀವನದಲ್ಲಿ ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. ದೈವಿಕ ಶಕ್ತಿಯನ್ನು ಪಡೆಯುವುದು. ಇದನ್ನು ಶಕ್ತಿ ಸಂಪ್ರದಾಯದ ಮೂಲ ಗ್ರಂಥ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಪಠಿಸುವುದರಿಂದ ದೈವಿಕ ಶಕ್ತಿ ಮತ್ತು ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮೌಖಿಕ ಸಾಂಪ್ರದಾಯಿಕದ ಶಕ್ತಿ. ಮೌಖಿಕವಾಗಿ ಬರುವ ಈ ಸ್ತೋತ್ರವು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪ್ರಮುಖವಾಗಿದೆ. ಇದು ಭಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೇವಿ ಮಹಾತ್ಮವು ಕೇವಲ ಒಂದು ಸ್ತೋತ್ರವಲ್ಲ, ಅದು ಜ್ಞಾನ, ಭಕ್ತಿ ಮತ್ತು ದೈವಿಕ ಶಕ್ತಿಯ ಮೂಲವಾಗಿದೆ. ಈ ದೇವಿ ಮಹಾತ್ಮೆಯನ್ನು ನಿತ್ಯವೂ ಓದಲಿಕ್ಕೆ ಆಗದಿದ್ದಲ್ಲಿ ತದಿಗೆ, ಅಷ್ಟಮಿ, ನವಮಿ, ಚತುರ್ಥಿ, ಪೂರ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರದ ದಿನಗಳಲ್ಲಿ ಓದಬೇಕು. ಇಲ್ಲದೇ ಇದ್ದಲ್ಲಿ ನವರಾತ್ರಿಯಲ್ಲಿ 9 ದಿನಗಳು 2 ಅಧ್ಯಾಯಗಳನ್ನು ಓದಿದರೆ ಬಹಳ ಪುಣ್ಯ ಉಂಟಾಗುತ್ತದೆ. ಜನರೇ, ನಿತ್ಯವೂ ಓದಿಕೊಳ್ಳಿ. ದೇವಿಯು ಕರುಣಿಸುತ್ತಾಳೆ. ಗುರುವರ್ಯರಾದ ಚಿದಾನಂದ ಸ್ವಾಮಿಗಳ ದಯೆಯು ಕರಗತವಾಗುತ್ತದೆ. ಥ್ಯಾಂಕ್ ಯು.